ನಿಮ್ಮ ಮನಸ್ಸಿನ ಮೇಲೆ ಹೆಚ್ಚು ಒತ್ತಡ ಹಾಕಬೇಡಿ. ಏನೇ ಕಷ್ಟಗಳಿರಲಿ ಧೈರ್ಯ ಕಳೆದುಕೊಳ್ಳದೆ ತಾಳ್ಮೆಯಿಂದ ಯೋಚಿಸಿ, ಪರಿಹಾರ ಸಿಕ್ಕೇ ಸಿಗುತ್ತದೆ. ಯಾವ ಸಮಯದಲ್ಲಿ ಸಮಸ್ಯೆ ಹುಟ್ಟುತ್ತದೆಯೋ ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವೂ ಹುಟ್ಟಿರುತ್ತದೆ. ತಾಳ್ಮೆ ಇರಲಿ. ನಿಮ್ಮ ತಾಳ್ಮೆಯೇ ಮುಂದೊಂದು ದಿನ ನಿಮಗೆ ಒಳ್ಳೆಯ ಪ್ರತಿಫಲ ಖಂಡಿತ ಕೊಟ್ಟೇ ಕೊಡುತ್ತದೆ. ಬೇರೆಯೊಬ್ಬರ ಪಾಪದ ಬಗ್ಗೆ ಮಾತಾಡಿಕೊಂಡರೆ ಮತ್ತು ನಾವು ಆಡಿದ ಮಾತುಗಳು ಸುಳ್ಳಾಗಿದ್ದರೆ ಆ ಪಾಪದ ಫಲ ಸಂಪೂರ್ಣವಾಗಿ ನಿಮ್ಮ ಖಾತೆಗೆ ಸೇರಲ್ಪಡುತ್ತದೆ. ನಂಬಿಕೆ ಮತ್ತು ತಾಳ್ಮೆ ಇರಲಿ. ಆತುರದ ನಿರ್ಧಾರ ಬದುಕನ್ನು ಬೆಂಕಿಗೆ ತಳ್ಳುತ್ತದೆ. ಅರಿತು ಮಾಡುವ ನಿರ್ಧಾರ ಬದುಕಿಗೆ ಬೆಳಕನ್ನು ತೋರುತ್ತದೆ. ನಂಬಿಕೆ ಮತ್ತು ತಾಳ್ಮೆ ನಿಮ್ಮಲ್ಲಿದ್ದರೆ ಅದರ ಫಲ ಮುಂದೊಂದು ದಿನ ಸಿಹಿಯನ್ನು ಕೊಡುತ್ತದೆ. ಹುಟ್ಟುವಾಗ ಒಬ್ಬರೇ, ಸಾಯುವಾಗ ಒಬ್ಬರೇ. ನಾವು ಭೂಮಿಗೆ ಬಂದ ಅತಿಥಿಗಳೇ ಹೊರತು ಮಾಲೀಕರಲ್ಲ. ಎಷ್ಟೇ ದೂರ ಆದರೂ ಸರಿ, ನೇರವಾದ ದಾರಿಯಲ್ಲಿ ಹೋಗಿ. ಅಡ್ಡ ದಾರಿ ಹಿಡಿದವರು ದಿಕ್ಕಾಪಾಲಾಗಿ ಹೋಗಿದ್ದಾರೆ. ಯಾರು ನಿನ್ನ ಜೊತೆ ಇರಲಿ ಬಿಡಲಿ, ನಿನ್ನ ಜೀವನದ ಭಾರ ನೀನೇ ಹೊರಬೇಕು. ನೋವುಗಳು ನಿನ್ನನ್ನು ನಿರಂತರವಾಗಿ ನೋಯಿಸಿದರೂ ಧೃತಿಗೆಡಬೇಡ. ಎಲ್ಲವೂ ಅಂತ್ಯಗೊಳ್ಳಲೇಬೇಕು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆ ಇಡು. ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಯಾರಾದರೂ ನಿಮ್ಮನ್ನು ತುಳಿದು ನೆಲಸಮ ಮಾಡಬೇಕೆಂದು ಪ್ರಯತ್ನಿಸಿದಾಗ ಚಿಂತೆ ಮಾಡದಿರಿ. ಭೂಮಿಯಲ್ಲಿ ಊತ ಬೀಜವೇ ಮುಂದೊಮ್ಮೆ ಎಮ್ಮರವಾಗಿ ಬೆಳೆಯೋದು. ಆತ್ಮಸ್ಥೈರ್ಯ ಎಂಬುದು ಗೊಬ್ಬರವಾಗಬೇಕು. ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾವ ಕ್ರಿಮಿ ಕೀಟಗಳಿಂದಲೂ ಸಾಧ್ಯವಿಲ್ಲ. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರೋರು ಇತಿಹಾಸದಲ್ಲಿ ಯಾರೂ ಇಲ್ಲ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿ ಇರೋರು ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಪ್ರತಿಯೊಬ್ಬರ ಕಣ್ಣೀರಿಗೂ ಬೆಲೆ ಇದೆ. ಅವರ ಕಣ್ಣೀರ ಶಾಪ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ. ನೋವು ತಿಂದವರು ಜೀವನದಲ್ಲಿ ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ಲುತ್ತಾರೆ. ನಿನ್ನನ್ನು ಯಾರೇ ತುಳಿದರೂ ಬೆಳೆಸಲು ಮೇಲೊಬ್ಬ ದೇವರಿದ್ದಾನೆ. ಕಣ್ಣೀರಿಡಬೇಡ, ಸಮಯ ನಿನಗೂ ಬರುತ್ತದೆ. ಬೆಟ್ಟ ಯಾವತ್ತೂ ನಮ್ಮ ಮುಂದೆ ಬಾಗುವುದಿಲ್ಲ. ಆದರೆ ನಾವು ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗಿರುತ್ತದೆ. ನೆನಪಿರಲಿ, ಸಮಯ ಕಳೆದಂತೆ ನಿಮ್ಮ ಕಷ್ಟದ ಪರಿಸ್ಥಿತಿಗಳು ಬದಲಾಗುತ್ತವೆ. ಸಹನೆಯ ಕಿವಿಯಿಂದ ಕೇಳಿಸಿಕೊಳ್ಳಿ, ಕರುಣೆಯ ಕಣ್ಣಿಂದ ನೋಡಿ, ಪ್ರೀತಿಯ ಭಾಷೆಯಲ್ಲಿ ಮಾತನಾಡಿ. ಖುಷಿಯ ಸಂದರ್ಭದಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ. ಕಷ್ಟ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಅದು ಬೆಳಗುತ್ತದೆ. ಕನ್ನಡಿ ಚೂರಾದರೂ ತನ್ನ ಪ್ರತಿಬಿಂಬಿಸುವ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಎಷ್ಟೇ ಕಷ್ಟದಲ್ಲೂ ನಮ್ಮತನವನ್ನು ಉಳಿಸಿಕೊಳ್ಳೋಣ. ಭೂಮಿಗೆ ಭಾರ ಆದರೂ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದೂ ಭಾರ ಆಗಬಾರದು. ನಮ್ಮ ಜೀವನಕ್ಕೆ ಬೆಲೆಯೇ ಇರಲ್ಲ. ಸಹನೆ ಇದ್ದರೆ ಸಮಯವೂ ಕೂಡ ಸಹಕರಿಸುತ್ತದೆ. ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಯನ್ನು ರವಾನಿಸುತ್ತದೆ. ಇತರರು ಬಯಸಿದಂತೆ ನೀನಾಗಬೇಡ. ನಿನ್ನ ವ್ಯಕ್ತಿತ್ವ ನಿನ್ನ ಆಸ್ತಿ ಎನ್ನುವುದನ್ನು ನೀನು ಎಂದಿಗೂ ಮರೆಯಬೇಡ. ಇವು ಜೀವನದ ಅತಿ ಮುಖ್ಯವಾದ 3 ಮಂತ್ರಗಳು. ಎಂದಿಗೂ ನೆನಪಿಡಿ. ಸಂತೋಷದಲ್ಲಿ ಮಾತು ಕೊಡಬೇಡಿ, ಕೋಪದಲ್ಲಿ ಉತ್ತರ ಕೊಡಬೇಡಿ, ದುಃಖದಲ್ಲಿ ನಿರ್ಧಾರ ಕೈಗೊಳ್ಳಬೇಡಿ. ಈ ಮಾತುಗಳನ್ನು ಎಂದಿಗೂ ನೆನಪಿನಲ್ಲಿಟ್ಟುಕೊಳ್ಳಿ. ಯಾವಾಗ ಮಾತಿನ ಮಹತ್ವ ಕಡಿಮೆಯಾಗುತ್ತದೆಯೋ ಆಗ ಮೌನ ವಹಿಸುವುದು ಉತ್ತಮ. ಮೌನಕ್ಕಿಂತ ನೇರ ಉತ್ತರ ಮತ್ತೊಂದಿಲ್ಲ.